ಇನ್ನು ನಾಯಿಗಳಿಗೆ ಬಾಡೂಟ ಹಾಕುವಂಥ ಪುಣ್ಯಾತ್ಮರು ಒಂದ್ಸರಿ ದಯವಿಟ್ಟು ನೋಡಿಬಿಡಿ. ಬಾಡೂಟ ಹಾಕಬೇಕು ಅಂತ ಯಾರ್ಯಾರು ಪ್ಲಾನ್ ಮಾಡ್ತಾ ಇದ್ದೀರಿ, ನಾಯಿಗಳು ಮುಂದೆ ಒಂದಲ್ಲ ಒಂದು ದಿವಸ ನೀವು ಬಾಡೂಟ ಹಾಕಿದ್ರೆ ನಾವು ಹೆಂಗೆ ವರ್ತನೆ ಮಾಡ್ತೀವಿ ಅನ್ನೋದಕ್ಕೆ ಟೀಸರ್ ಬಿಟ್ಟಿವೆ. ಟೀಸರ್ ಇದು. ನೀವು ಇನ್ನೂ ಏನಾದರೂ ಬಾಡೂಟ ಗೀಡೂಟ ಹಾಕಿದ್ರೆ ನಾವು ಯಾವ ರೀತಿ ವರ್ತನೆ ಮಾಡ್ಬೋದು ಅಂತ. ಏನಪ್ಪ ಟೀಸರ್ ಅದು ಅಂತಂದರೆ, ದಾಳಿಗೆ ಒಬ್ಬ ಸತ್ತು ಹೋಗಿದ್ದಾರೆ. 71 ವರ್ಷದ ಸೀತಪ್ಪ, 71 ವರ್ಷ. ಕೊಡಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನಾಯಿಗಳು ಅಟ್ಯಾಕ್ ಮಾಡಿದ್ವು. ವಾಕಿಂಗ್ ಹೋದಂಥ ಸಂದರ್ಭದಲ್ಲಿ ಆತನ ಮೇಲೆ ಮುಗಿಬಿದ್ವು. ಸೀತಪ್ಪ ಈಗ ಪೋಸ್ಟರಲ್ಲಿದ್ದಾರೆ. ಈಗ ನಮ್ಮ ಪುಣ್ಯಾತ್ಮರು ನಾಯಿಗಳಿಗೆ ಬಾಡೂಟ ಗೀಡೂಟ, ಓಕೆ, ಮೃಷ್ಟಾನ್ನ ಭೋಜನ ಇದನ್ನೆಲ್ಲ ಹಾಕಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಪ್ರಾಣಿ ಪ್ರಿಯರು ನೋಡಿ. ಅದಕ್ಕೆ ನಾಯಿಗಳೇ ಒಂದು, ನಾನು ಅದಕ್ಕೆ ಹೇಳಿದೆ ಆರಂಭದಲ್ಲಿ, ಈ ಟೀಸರ್ ಬಿಟ್ಟಿವೆ ನಾಯಿಗಳು, ಸ್ವಲ್ಪ ನೋಡ್ರಪ್ಪ. ಮುಂದೆ ಒಂದಲ್ಲ ಒಂದು ದಿವಸ ನೀವು ಈ ರೀತಿ ಬಾಡೂಟ ಹಾಕಿದ್ರೆ ಅವು ಹೆಂಗೆ ಬಾಡೂಟ ಸಿಗದಿರುವಂಥ ಸಂದರ್ಭದಲ್ಲಿ ಸಿಕ್ಕವ್ರ ಮೇಲೆ ಎರಗುತ್ತವೆ ಅನ್ನೋದು ಬೆಸ್ಟ್ ಎಕ್ಸಾಂಪಲ್. ನೀವು ಇಟ್ಕೊಳ್ಳಿ ಈ ಪ್ರಾಣಿ ಪ್ರೀತಿ ಅವನ್ನೆಲ್ಲ ಇಟ್ಕೊಳ್ಳಿ ನೀವು. ಅದಕ್ಕೊಂದು ಮಿತಿ ಇರಬೇಕು ಎಲ್ಲದಕ್ಕೂ. ಏನು ಬೆಂಗಳೂರಲ್ಲಿ ಮುಂದೆ ಒಂದಲ್ಲ ಒಂದು ದಿವಸ ನನಗನ್ಸುತ್ತೆ ಜನಸಂಖ್ಯೆಗಿಂತ ನಾಯಿಗಳ ಸಂಖ್ಯೆನೇ ಜಾಸ್ತಿ ಆಗುತ್ತೆ ಏನೋ. ಹಿಂಡು ದಂಡು ಬರ್ತವೆ ಗೌ ಅಂತ. ಮಕ್ಕಳು ಮರಿಗಳು ಆಟ ಆಡೋಂಗಿಲ್ಲ, ಮುದುಕರು ವಾಕ್ ಹೋಗಂಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಕೋರ್ಟ್ ಕೂಡ ತಪರಾಕಿ ಕೊಟ್ಟಿದೆ. ಯಾರಿಗೆ ಯಾವುದರ ಅರಿವು ಕೂಡ ಇಲ್ಲ. ಏನ್ರಿ ಇದು ಕರ್ಮ? ಇದು ದೊಡ್ಡದ ಬೆಂಗಳೂರು ಬಗ್ಗೆ ಭಾಷಣ ಹೊಡಿತಾರಪ್ಪ ರಾಜಕಾರಣಿಗಳು, ಅಧಿಕಾರಿಗಳು. ಈ ಪಾಟಿ ನಾಯಿಗಳನ್ನ ಸಾಕೊಂಡು ಬಾಡೂಟ ಹಾಕ್ಕೊಂಡು ಜೀವ ತಕ್ಕೊಂಡು ಕರ್ಮ ಇದು ನಿಜಕ್ಕೂ. ಒಂದು 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 ನಗರನ ನೀವು ಬೆಳೆಸೋವಂಥ ರೀತಿನೇ ಇದು. ನಾಯಿಗಳು ಬೆಳೆಸೋದ್ರ ಮುಖಾಂತರ ನಾಚಿಕೆಗೇಡಿನ ಸಂಗತಿ ಇದು. ಈ ರೀತಿ ಮಕ್ಕಳು ಮರಿಗಳ ಮೇಲೆ ಎರಗುತ್ತವೆ, ಮುದುಕರ ಮೇಲೆ ಎರಗುತ್ತವೆ ಅಂದರೆ ಏನು ಅರ್ಥ ಇದು? ತುಂಬಾ ಸರ್ ಆ ಕಡೆ ನಾಯಿಗಳ ಕಾಟ, ಬೊಮ್ಮಸಂದ್ರದ ಕೆರೆ ಕಡೆ ಈ ಕೋಳಿ ಕಸ ಅದು ಇದು ಎಲ್ಲ ತುಂಬಾ ಹಾಕ್ತಾರೆ. ಅದರಿಂದ ನಾಯಿಗಳ ಕಾಟ. ಮೊದಲು 6 ತಿಂಗಳಿಗೆ ಮೊದಲು ಒಂದು ಇದೇ ತರ ಆಗಿತ್ತು. ಅವರು ಬದುಕಿಲ್ಲ, ಸತ್ತೋದ್ರು. ಈಗ ನಮ್ಮ ಮಾವವರು ಹಿಂಗಾಗಿದ್ದಾರೆ ಸರ್. ಅವರು ರುಚಿ ಪಳಗ್ಸಿರೋದಕ್ಕೆ ಸರ್ ಈ ತರ ಆಗಿರೋದೇನೋ ನಮಗೂ ಗೊತ್ತಿಲ್ಲ ಸರ್. ಮುಂದೆ ಜನಗಳಿಗೆ, ಮಕ್ಕಳು ಎಲ್ಲ ಪ್ರತಿಯೊಬ್ರು ಈ ಕಡೆ ಟ್ರಾಫಿಕ್ ರೋಡು ಅಂತ ಹೇಳ್ಬಿಟ್ಟು ಆ ಕಡೆನೆ ಹೋಗ್ತಾರೆ. ಜನ ತುಂಬಾ ಆ ಕಡೆನೆ ಓಡಾಡೋದು. ನಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋದು, ನಮ್ಮ ಹಸು ಕರುಗಳೆಲ್ಲ ಹೋಗೋದು ಆ ಕಡೆಗೆ ಸರ್. ತುಂಬಾ ಸರ್ ಆ ಕಡೆ